ಈ ವಿಡಿಯೋ ನೋಡು ಒಂದ್ಸಲ. ಹೋಗೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಏನಾಯ್ತು? ಈಗ ನಾನು ಆಲ್ರೆಡಿ ಆ್ಯಂಕರ್ ಆಗಿದ್ದೀನಿ ತಾನೆ. ನಾನೊಂದು ದೊಡ್ಡ ಶೋ ಹೋಸ್ಟ್ ಮಾಡಬೇಕು ಅಂತ ನಿಂಗೆ ಯಾವಾಗಲೂ ಹೇಳ್ತಿರ್ತೀನಿ ತಾನೆ. ಅದು ಯಾಕೆ ಡಿಲೇ ಆಗ್ತಿದೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ? ಯೂನಿವರ್ಸಿಗೆ ಕೇಳು, ಕೊಡ್ತಾರೆ. ಯೂನಿವರ್ಸು ನಿನಗೆ ಫ್ರೆಂಡು, ನೀನು ಕೇಳಿದ್ರೆ ಕೊಡುತ್ತೆ, ನಾನು ಕೇಳಿದ್ರು ಕೊಡುತ್ತಾ? ಯಾರು ಕೇಳಿದ್ರು ಕೊಡ್ತಾರೆ. ಹೌದಾ? ಕೇಳಿ ನೋಡು. ಯೂನಿವರ್ಸ್ ಯೂನಿವರ್ಸ್ ಸಿ ಐ ಟೋಲ್ಡ್ ಯು. ನಾನು ಒಂದು ದೊಡ್ಡ ಶೋ ಹೋಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಆದರೆ ಅದಿನ್ನೂ ಯಾಕೆ ಆಗಿಲ್ಲ? ಫಸ್ಟ್ ಆಫ್ ಆಲ್ ನೀನು ಕೇಳಿದೆಲ್ಲ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ನೀನು ಆಂಕರ್ ಆಗಬೇಕು ಅಂತ ಅನ್ಕೊಂಡೆ, ಆಗಿದ್ಯಾ? ಟಾಕ್ ಶೋಸ್ ಮಾಡಬೇಕು ಅಂತ ಅನ್ಕೊಂಡೆ, ಆಗಿದ್ಯಾ? ಮತ್ತೆ ಇವಾಗ ನೀನು ದೊಡ್ಡ ಶೋ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಆಗತ್ತೆ, ವೆಯ್ಟ್ ಮಾಡ್ಬೇಕು ನೀನು. ಯಾವಾಗ ಆಗುತ್ತೆ? ಲೇಟ್ ಆಗಲ್ಲ ತಾನೆ? ನಾನು ಅನ್ಕೊಂಡ ತಕ್ಷಣ ಸಿಗುತ್ತೆ ತಾನೆ? ನೋಡು, ಇದನ್ನೇ ಹೇಳ್ತಾರದು. ಆ ಡೆಸ್ಪರೆಸಿಲಿ ಇದ್ದಾಗ ನಾನು ಯಾವುದೇ ತರದ ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಇವಾಗ ನೀನು ಆಂಕರ್ ಆಗಿದ್ದಕ್ಕೆ ಗ್ರೇಟ್ಫುಲ್ ಆಗಿದ್ಯಾ? ಯಾಕೆ? ನಾನು ಇನ್ನೂ ನನ್ನ ಗುರಿ ಮುಟ್ಟಿಲ್ವಲ್ಲ. ಇಲ್ಲೇ ನೀನು ನೋಡಬೇಕಾಗಿರೋದು. ನೀನು ಕೊಟ್ಟಿರುವಂಥ ಪ್ರತಿಯೊಂದು ವಿಷಯಕ್ಕೂ ನೀನು ಥ್ಯಾಂಕ್ಫುಲ್ ಆಗಿದ್ದರೆ ಮಾತ್ರ ನಿನಗೆ ಸಿಗಬೇಕಾಗಿರೋದನ್ನ ಸಿಗುತ್ತೆ. ಸೊ ಪೇಷನ್ಸಾಗಿ ನೀನು ವೆಯ್ಟ್ ಮಾಡೋದನ್ನ ಕಲಿ. ಅವ್ರು ಏನು ಹೇಳಿದ್ರು ಅಂತ, ಪೇಷನ್ಸ್ ಇಂದ ಕಾಯಬೇಕು. ಅನ್ಕೊಂಡಿದ್ದನ್ನ ಅವರಿಗೆ ಬಿಟ್ಬಿಡ್ಬೇಕು. ನೀನು ರಿಲ್ಯಾಕ್ಸ್ಡ್ ಆಗಿರು, ಕಾಮ್ ಆಗಿರು, ಎಲ್ಲ ಆಗುತ್ತೆ. ಓಕೆ, ಸೇ ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಯೂನಿವರ್ಸ್.